ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಈ ವಾರ ಒಂದಲ್ಲ ಎರಡು ಡಬಲ್ ಎಲಿಮಿನೇಷನ್ ಇದೆ ಅಂತೆ. ಆದರೆ ಏನು ಮಾಡ್ತೀರಾ, ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರೇ ಇಲ್ಲ. ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ಪ್ರಮೋಷನ್ ಮತ್ತೆ ಸಕ್ಸಸ್ ಮೀಟ್ನಲ್ಲಿ ಬ್ಯುಸಿಯಾಗಿರುವಂಥ ಕಿಚ್ಚ ಈ ವಾರದ ಪಂಚಾಯಿತಿಯಲ್ಲಿ ಗೈರಾಗಿದ್ದಾರೆ. ಕಿಚ್ಚನ ಈ ಗೈರು ಕಾವ್ಯಾಳಿಗೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ನೋಡಿ. ಹೊರಗೆ ಏನು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ಗಿಲ್ಲಿಯ ಜೊತೆಗೆ ಹೆಚ್ಚು ಕಾಣಿಸ್ಕೊಂಡ್ರೆ ನೀನು ಟಾಪಲ್ಲಿ ಬರ್ತೀಯಾ, ನೀನು ಫೈನಲಲ್ಲಿ ಇರ್ತೀಯಾ, ನೀನು ವಿನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ಅವರ ಅಮ್ಮ ತಮ್ಮ ಏನು ಕಾವ್ಯ ಕಿವಿಗೆ ಊದಿದ್ರಲ್ಲ, ಸೊ ಅದನ್ನು ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ಸರಿಯಾಗಿ ಖಡಕ್ಕಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಹೇಳಿ ಎಲ್ಲರೂ ತುಂಬ ನಿರೀಕ್ಷೆಯಲ್ಲಿದ್ದರು. ಆದರೆ ಏನು ಮಾಡ್ತೀರಾ, ಕಿಚ್ಚ ಸುದೀಪ್ ಅವರು ಪಂಚಾಯಿತಿಗೆ ಬರದೇ ಇರೋ ಕಾರಣಕ್ಕಾಗಿ ಕಾವ್ಯಾಳಿಗೆ ಕ್ಲಾಸ್ ಮಿಸ್ ಆಯಿತು. ಈಗ ಕಾವ್ಯಾಳ ಅಮ್ಮ ತಮ್ಮ ಏನು ಹೇಳಿ ಹೋದ್ರಲ್ಲ ಅದನ್ನೇ ಕಂಟಿನ್ಯೂ ಮಾಡಿಬಿಟ್ರೆ ಗಿಲ್ಲಿಯ ಜೊತೆಗೆ ಇಷ್ಟು ದಿನ ಆಗಾಗ ಮುನಿಸ್ಕೊತಾ ಇದ್ಲು, ಆಗಾಗ ಬೈತಾ ಇದ್ಲು, ಜಗಳ ಮಾಡ್ತಾ ಇದ್ಲು, ನ್ಯಾಚುರಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಂಥ ಕಾವ್ಯ ಇನ್ನು ಮುಂದೆ ಗಿಲ್ಲಿಯ ಜೊತೆಗೆ ನಾನು ಇದ್ದರೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ, ನಾನು ವಿನ್ ಆಗ್ಬೋದು, ಗಿಲ್ಲಿನ ಸೈಡಿಗೆ ದಬ್ಬಿ ನಾನು ಕಪ್ ತಗೊಂಡು ಹೋಗ್ಬೋದು ಅಂತ ಹೇಳಿ ಕಾವ್ಯ ಎಷ್ಟಾಗುತ್ತೋ ಅಷ್ಟು ಆರ್ಟಿಫಿಷಿಯಲ್ ಆಗಿ ಗಿಲ್ಲಿಯ ಜೊತೆಗೆ ಇನ್ನು ಮುಂದೆ ನಟಿಸ್ಲಿಕ್ಕೆ ಶುರು ಮಾಡ್ತಾಳ ಕಾವ್ಯ. ಹಾಗಾದ್ರೆ ಕಿಚ್ಚ ಗೈರಾಗಿದ್ದು ಕಾವ್ಯಾಳಿಗೆ ಪ್ಲಸ್ ಆಯ್ತು ಅಂತಾನೆ ಹೇಳ್ಬೋದಲ್ವಾ. ಇನ್ನೊಂದು ಕಡೆಗೆ ಕಿಚ್ಚ ಇಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಎವಿಕ್ಷನ್ ನಡೀತಾ ಇದೆ. ಆದ್ರೆ ಕಿಚ್ಚನ ಡಾರ್ಲಿಂಗ್ ಜೋಗಿ ಪ್ರೇಮ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ, ಇಬ್ಬರನ್ನ ಎವಿಕ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನೋಡಿ. ಡಬಲ್ ಎಲಿಮಿನೇಷನ್ ನಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ ನೋಡಿ. ಈ ವಾರದ ಎಲಿಮಿನೇಷನ್ ರೌಂಡ್ ನಲ್ಲಿ ಸ್ಪಂದನ ಇದ್ದಾರೆ, ಧ್ರುವಂತ್ ಇದ್ದಾರೆ, ರಾಶಿಕಾ, ಸೂರಜ್, ಈ ನಾಲ್ವರ ಮಧ್ಯೆ ಮಾತ್ರ ಏನಕ್ಕೆ ನಡೀತಾ ಇದೆ. ಈ ವಾರದ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಮನೆ ಮಂದಿನೇ ನಾಮಿನೇಟ್ ಆಗೋಗ್ಬಿಟ್ಟಿದ್ದಾರೆ, ಕಾವ್ಯಾಳು ಒಬ್ಬಳನ್ನ ಬಿಟ್ಬಿಟ್ಟು. ಆದರೆ ಮನೆ ಮಂದಿ ಎಲ್ಲರೂ ಸೇವ್ ಆಗಿ ಈ ನಾಲ್ವರು ಮಾತ್ರ ಆ ಕಟಕಟೆಯಲ್ಲಿ ನಿಂತಿದ್ದಾರೆ. ಹಾಗಾದರೆ ಯಾರಿಬ್ಬರು ಹೊರಗಡೆ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಆದರೆ ಆ ಧ್ರುವಂತ್ ಅವರು ಆ ಸ್ಪ್ಯಾನ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಮಿಸ್ ಆಗಿದ್ದಾರೆ. ಸೊ ಧ್ರುವಂತ್ ಅವರು ಮೊದಲನೇದಾಗಿ ಎವಿಕ್ಟ್ ಆದ್ರ ಏನಾಯ್ತು ಅನ್ನೋದನ್ನ ನೋಡೋಣ. ಅದರ ಜೊತೆಗೆ ಈ ಎವಿಕ್ಷನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರಿಲ್ಲ. ರಕ್ಷಿತಾ ಶೆಟ್ಟಿ ಈ ವಾರದ ಎಲಿಮಿನೇಷನ್ ಇಂದ ಬಚಾವಾಗಿದ್ದಾರೆ, ಇವರು ಫೈನಲ್ ಹೋಗ್ತಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಯ್ತು. ಇನ್ನೊಂದು ಕಡೆಗೆ ಈ ವಾರ ಬಂದಂತ ಅತಿಥಿಗಳ ಬಹುಮತದಿಂದಾಗಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ, 13ನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಗಿಲ್ಲಿಯ ಗತ್ತು ಗಮ್ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಕಳೆದ ವಾರ ಫ್ಯಾಮಿಲಿ ವೀಕ್ ಅಂತ ಇತ್ತು. ಅದರಂತೆ ಮನೆ ಮಂದಿಯ ಎಲ್ಲ ಫ್ಯಾಮಿಲಿಗಳು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ರು. ಸುಮಾರು ಒಂದು 5ರಿಂದ 6 ಅವರು, ಒಂದು 10 ಒಬ್ಬೊಬ್ರು ಅಂತೂ 10 ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವರವರ ಮಕ್ಕಳ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡಿದ್ದನ್ನು ನೀವು ಗಮನಿಸ್ತಿದ್ರಿ. ತುಂಬ ಅಂದರೆ ತುಂಬ ಖುಷಿಯಾಗಿ ಲವಲವಿಕೆಯಿಂದ ಈ ವಾರ ಆಯಿತು. ಒಂದು ರೀತಿ ಹೇಳಬೇಕಂದ್ರೆ ಮಸ್ತ್ ಮಜಾ ಮಾಡಿದ್ರು. ಅದರ ಜೊತೆಗೆ ಅವರ ಫ್ಯಾಮಿಲಿಗಳನ್ನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವರ ಸಾಧನೆ ಏನು, ಮತ್ತು ಇವರಿಗೆ ಅವರು ಎಷ್ಟು ಸಪೋರ್ಟಿವ್ ಆಗಿದ್ರು, ಮತ್ತು ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲದಿರುವಂಥ ವಿಚಾರಗಳನ್ನು ಅವರ ಫ್ಯಾಮಿಲಿ ಮೂಲಕವೂ ಕೂಡ ನಮಗೆ ತಿಳಿಸೋ ಒಂದು ಪ್ರಯತ್ನವನ್ನು ಕೂಡ ಬಿಗ್ ಬಾಸ್ ಮಾಡ್ತಾ ಇತ್ತು. ಒಂದು ರೀತಿ ತುಂಬ ಚೆನ್ನಾಗೇ ಇತ್ತು. ಸೊ ಅದರಂತೆ ಬಂದಂಥ ಅತಿಥಿಗಳೆಲ್ಲರೂ ಕೂಡ ಗಿಲ್ಲಿಯ ಫ್ಯಾನ್ ಆಗಿರೋ ಕಾರಣಕ್ಕಾಗಿ ಈ ವಾರ ಗಿಲ್ಲಿಗೆ ಓಟ್ ಹಾಕಿ ಅವರೆಲ್ಲರೂ ಸೇರಿ ಗಿಲ್ಲಿನ ಕ್ಯಾಪ್ಟನ್ ಮಾಡಿ ಹೋದರು. ಅದರ ಜೊತೆಗೆ ಬಂದಂಥ ಅತಿಥಿಗಳ ಪೈಕಿ ಕಾವ್ಯಾಳ ತಾಯಿ ಮತ್ತು ತಮ್ಮನಿಂದ ಆದಂತಹ ಮಿಸ್ಟೇಕ್ ಅಂದರೆ, ಹೊರ ಜಗತ್ತಿನಲ್ಲಿ ಏನು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯಾಳ ಕುರಿತಾಗಿ ಯಾವ ರೀತಿಯಾಗಿ ಮೀಮ್ಸ್ಗಳಿದೆ, ಯಾವ ರೀತಿ ಪಾಸಿಟಿವ್ ವೈಬ್ ಇದೆ, ಎಷ್ಟು ಸಪೋರ್ಟ್ ಸಿಗ್ತಾ ಇದೆ, ಅವಳ ಆಟ ಇನ್ನೂ ಯಾವ ರೀತಿಯಾಗಿ ಆಟ ಆಡಬೇಕು, ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಗಿಲ್ಲಿಯ ಜೊತೆಗೆ ಕಾವ್ಯ ಇದ್ದರೆ ಅದು ಎಷ್ಟು ಚೆನ್ನಾಗಿ ಮಿಸ್ಟ್ರಿ ವರ್ಕ್ ಆಗ್ತಾ ಇದೆ, ಮತ್ತು ನೀನು ಎಂದೆಂದಿಗೂ ಕೂಡ ಗಿಲ್ಲಿನ ಬಿಟ್ಕೊಡಲಿಕ್ಕೆ ಹೋಗಬೇಡ. ನೋಡಿ, ತಾಯಿ ಆದವ್ರು ಈ ರೀತಿಯಾಗಿ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಬ್ಬರ ಕಾನ್ವರ್ಜೇಷನನ್ನು ನೀವು ತುಂಬ ನಿನ್ನೆ ಗಮನಿಸಿರ್ಬೋದು ಅನಿಸುತ್ತೆ. ನಿನ್ನೆಯ ಎಪಿಸೋಡ್ನಲ್ಲಿ ನೋಡಿ, ಗಿಲ್ಲಿಗೆ ಎಂದೆಂದಿಗೂ ಅಣ್ಣ ಅನ್ನಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ನೋಡಿ, ಅದು ಏನೋ ನನಗಂತೂ ಅರ್ಥ ಆಗಲಿಲ್ಲ. ಅಣ್ಣ ಅನ್ನಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಅದರ ಜೊತೆಗೆ ನೀವಿಬ್ಬರು ಫ್ರೆಂಡ್ಸ್ ಆಗೇ ಇದ್ದೀರಾ, ಹೀಗೆ ಇದ್ಬಿಡಿ, ಕೊನೆವರೆಗೂ ಹೀಗೆ ಇದ್ಬಿಡಿ ಅಂತ ಹೇಳಿ ಇಲ್ಲಿ ಅವರ ತಮ್ಮನೂ ಕೂಡ ಹೇಳ್ತಾರೆ. ಇಲ್ಲಿ ನೋಡಿ, ಬಿಗ್ ಬಾಸ್ ಮನೆ ಅನ್ನೋದು ಹೆಂಗೆ ಅಂತಂದರೆ ಇದು ವ್ಯಕ್ತಿತ್ವಗಳ ಆಟ, ಇದು ಮುಖವಾಡದ ಆಟ ಅಲ್ಲ. ಸೊ ಇಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರ ತಪ್ಪುಗಳನ್ನು ಎತ್ತಿ ಹಿಡಿದು ಅವರಿಗೆ ಪನಿಷ್ ಮಾಡೋದೇ ಆಗಿರಲಿ ಅಥವಾ ಅವರಿಗೆ ನಾಮಿನೇಟ್ ಮಾಡೋದು, ಎಲಿಮಿನೇಷನ್ ಮಾಡೋದು, ಇದು ನಡೀತಾನೆ ಇರುತ್ತೆ. ಸೊ ಇದರ ಪೈಕಿ ನೀನು
ಎಂದೆಂದಿಗೂ ಗಿಲ್ಲಿನ ಬಿಟ್ಕೊಡೋಕೆ ಹೋಗ್ಬೇಡ, ಗಿಲ್ಲಿಗೆ ನೀನು ಅಣ್ಣ ಅಂದರೆ ಅಲ್ಲಿ ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗೇ ಇರು ಗಿಲ್ಲಿಯ ಜೊತೆಗೆ, ಜಾಸ್ತಿ ಮಾತಾಡ್ತಾ ಇರು, ಹೆಚ್ಚು ಮಾತಾಡು, ಆತನ ಜೊತೆಗೆ ನಿನಗೆ ಒಳ್ಳೆ ಫ್ರೇಮ್ ಸಿಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ, ಹಾಗಾಗಿ ಗಿಲ್ಲಿಯ ಜೊತೆಗೆ ಹೆಚ್ಚಾಗಿ ಕಾಣಿಸ್ಕೋ ಅಂತ ಹೇಳಿ ಅವರ ತಾಯಿ ಮತ್ತು ಅವರ ತಮ್ಮ ಏನು ಹೇಳಿ ಹೋದ್ರಲ್ಲ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮೊದಲನೇ ಬಾರಿ ಗರಂ ಆಗ್ತಾರವರು, ಫಸ್ಟ್ಗೆ ಹೇಳ್ತಾರವರು ಒಂದು ಕಿವಿ ಮಾತನ್ನು ಹೇಳ್ತಾರೆ. ಆದರೆ ನೋಡಿ ಕಾವ್ಯಾಳಿಗೆ ಅದೆಂಥ ದುರಹಂಕಾರ ಅಂತಂತಂದರೆ, ಅವರು ಹೇಳಿದಾಗ ನಾವೇನು ಮಾತಾಡ್ತಾ ಇಲ್ಲಲ್ಲ, ಹೊರಗಿಂದ ಏನು ವಿಚಾರ ಮಾತಾಡ್ತಾ ಇಲ್ಲಲ್ಲ, ನಮಗೇನು ಅವ್ರು ಹೇಳ್ತಾ ಇಲ್ಲ ಅಂತ ಹೇಳಿ ಅವರು ಒಂಥರ ಬಟ್ಟೆ ಮೇಲಿರೋ ಧೂಳು ಕೊಡ್ಕೊಂಡಂಗೆ ಕೈ ಬಿಟ್ಬಿಡ್ತಾರೆ. ಅಲ್ಲಿ ನೋಡಿ ಅಸಲಿಯಾಗಿ ಹೊರಗೆ ಏನು ನಡೀತಾ ಇದೆ ಅನ್ನೋದನ್ನೇ ಇವರೇ ಮಾತಾಡ್ಕೊಂಡು 3 ಜನ ಕೂತ್ಕೊಂಡಿರ್ತಾರೆ. ಅವ್ರು ಏನು ಅನ್ಕೊಂತಾರೆ ಅಂತಂದರೆ, ಇಲ್ಲಿ ಗಿಲ್ಲಿ ಮತ್ತು ಅವ್ರ ಫ್ಯಾಮ್ಲಿಗೇನೋ ಅವರು ಹೊರಗೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೇನೋ ಅಂತ ಅಂದ್ಕೊಳ್ಳೋ ರೀತಿಯಾಗಿ ಅವರು ಪೋಟ್ರೆ ಮಾಡಿದ್ರು. ಆದರೆ 2ನೇ ಬಾರಿಯೂ ಕೂಡ ಬಿಗ್ ಬಾಸ್ ಮತ್ತೆ ಅವರಿಗೆ ವಾರ್ನ್ ಮಾಡ್ತಾರೆ, ಇವರು ವಾರ್ನ್ ಮಾಡೋ ರೀತಿಯಾಗಿ ನಡ್ಕೊಳ್ತಾರೆ. ಸೊ ಅಲ್ಲಿ ಒಂದು ಫೇಕ್ ಮುಖವಾಡ ನೀವು ಗಮನಿಸ್ಬೋದು. ಅವರ ತಾಯಿನೂ ಕೂಡ ಒಂದು ರೀತಿಯಾಗಿ ನಾವೇನು ಮಾಡೇ ಇಲ್ಲಪ್ಪ, ನಾವೇನು ಹೇಳೇ ಇಲ್ಲ, ಅದೇನಕ್ಕೆ ಅವರಷ್ಟು ನಾಟಕೀಯವಾಗಿ ಬಿಹೇವ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಹಾಗೆ ಅವರ ತಮ್ಮನೂ ಸಹಿತ ನಾವೇನು ಮಿಸ್ಟೇಕೇ ಮಾಡಿಲ್ಲ ಅಂತ ಹೇಳಿ ಮನೆ ಮುಂದೆ ಅವರು ಪೋಟ್ರೆ ಮಾಡ್ತಾ ಇದ್ರು, ಮನೆ ಮಂದಿ ಮುಂದೆ. ಕೊನೆಯದಾಗಿ ಬಿಗ್ ಬಾಸ್ ಅವರ ಹೆಸರನ್ನೇ ಹೇಳ್ತಾರೆ, ಕಾವ್ಯ ಅವರೇ, ನೀವು ಹೊರಗಿನ ವಿಷಯವನ್ನು ನೀವು ಅವರಿಂದ ಕೇಳ್ತಾ ಇದ್ದೀರಾ, ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ, ಇದು ತಪ್ಪು, ಇದು ಬಿಗ್ ಬಾಸ್ನ ಮೂಲ ನಿಯಮ ಉಲ್ಲಂಘನೆ ಆಯಿತು, ಹೀಗಾಗಿ ಕೂಡಲೇ ಅವರಿಬ್ಬರನ್ನ ಹೊರ ಕಳಿಸಿ ಅಂತ ಹೇಳಿ ಡೋರ್ ಓಪನ್ ಮಾಡಿದ್ರು, ಕಳಿಸ್ಕೊಟ್ರು. ಸೊ ಕೊನೆಯದಾಗಿ ಆವಾಗ ರಿಯಲೈಸ್ ಆಗುತ್ತೆ ಈ ಕಾವ್ಯಾಳಿಗೆ, ನಿಮ್ಮನ್ನು ಹೀಗೆ ಕಳ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ. ಒಂದು ಹೇಳ್ತೀನಿ, ಇವರು ಕ್ಯಾಪ್ಟನ್ ಬಿಗ್ ಬಾಸ್ ಮನೆಯಲ್ಲಿ. ಸೊ ಇವರೇ ಅವ್ರನ್ನ ಕೆಣಕಿ ಕೇಳ್ತಾ ಇದ್ದಿದ್ದು ಉಂಟು ಕೂಡ. ಏನಂತಂದರೆ, ಏನಾಯಿತು, ಇನ್ನು ಹೇಗಿರಬೇಕು, ಸೋಷಿಯಲ್ ಮೀಡಿಯಾ ಹೇಗೆ ನೋಡ್ಕೊತಿದ್ಯಾ, ಸೋಷಿಯಲ್ ಮೀಡಿಯಾ ವಿಚಾರವನ್ನು ಕೆಣಕಿದೆ ಈ ಕಾವ್ಯ, ಅದನ್ನು ನೀವು ನೋಡಿರ್ಬೋದು ಎಪಿಸೋಡ್ನಲ್ಲಿ. ಸೊ ಅದು ಕೇಳೋ ಅವಶ್ಯಕತೆ ಇತ್ತಾ? ಸೊ ಕಳೆದ ಸೀಸನಲ್ಲೂ ಕೂಡ ಇದೇ ಆಗಿತ್ತು. ತ್ರಿವಿಕ್ರಮ್ ವಿಚಾರ ಮತ್ತು ಮಂಜಾ ಮತ್ತು ಹಾಗೆ ಗೌತಮಿ, ಈ ಮೂವರ ಫ್ಯಾಮ್ಲಿಗಳು ಬಂದು ಹೊರಗೆ ಏನು ನಡೀತಾ ಇದೆ ಅನ್ನೋದನ್ನು ಹೇಳಿದ್ದಕ್ಕೆ ಸುದೀಪ್ ಅವರು ಸರಿಯಾಗಿ ಚಳಿ ಬಿಡಿಸಿದ್ರು ಅವ್ರಿಗೆ, ಅದು ಗೊತ್ತಿರುವಂಥ ವಿಚಾರ. ಮತ್ತು ನೆಕ್ಸ್ಟ್ ಬರುವಂಥ ಪೇರೆಂಟ್ಸ್ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಿರಲ್ಲ ಅವ್ರಿಗೂ ಕೂಡ ಒಂದು ವಾರ್ನ್ ಅಂತ ಮಾಡಿದ್ರು ಅವಾಗ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ವ ಇವರು, ಹೊರಗಿಂದ ಏನು ನಡೀತಾ ಇದೆ ಅದನ್ನು ಹೇಳಬಾರ್ದು. ಹಾಗೆ ಹೇಳಿಬಿಟ್ರೆ ಏನಾಗುತ್ತೆ ಅಂತಂದರೆ, ಎಲ್ಲರೂ ಸಮವಾಗಿ ಅವರು ಒಂದು ಕಾನ್ಸಂಟ್ರೇಟ್ ಇಟ್ಕೊಂಡು ಆಟ ಆಡ್ತಿರ್ತಾರೆ. ಸೊ ಹೊರಗೆ ಏನು ನಡೀತಾ ಇದೆ, ನಮ್ಮ ಬಗ್ಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಬಿಟ್ಟಾಗ ಏನಾಗುತ್ತೆ, ಇವರು ತಮ್ಮ ಆಟದ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಂಡು ಬಿಡ್ತಾರೆ. ಉಳಿದಂಥ ಕಂಟೆಸ್ಟೆಂಟ್ಗಳಿಗೆ ಹೊರಗಡೆ ಏನು ನಡೀತಿದೆ ಅನ್ನೋದು ಗೊತ್ತಿರೋದಿಲ್ಲ, ಅವರು ಹಾಗೇನೆ ಆಟ ಆಡ್ಕೊಂಡು ಹೋಗ್ತಿರ್ತಾರೆ. ಸೊ ಇವರು ಟಾಪಲ್ಲಿ ಹೋಗ್ಬೋದು ಅಥವಾ ಇವರು ಫೈನಲ್ಗೂ ಹೋಗ್ಬೋದು, ಕಪ್ ಗೆದ್ಕೊಂಡು ಹೋಗ್ಬೋದು, ಹೀಗೆ ಆಗುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಇದು ಉಳಿದಂಥ ಕಂಟೆಸ್ಟೆಂಟ್ಗಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಬಿಗ್ ಬಾಸ್ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡ್ರು, ಅವ್ರನ್ನ ಕೂಡಲೇ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರು. ಆದರೆ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ದೇನು ಅಂತಂದರೆ, ಕಿಚ್ಚನ ಪಂಚಾಯಿತಿ ಇದ್ದಿದ್ರೆ, ಕಿಚ್ಚನ ಪಂಚಾಯಿತಿಯಲ್ಲಿ ಸರಿಯಾಗಿ ಕಾವ್ಯಾಳ ಕುಟುಂಬಕ್ಕೆ ಮತ್ತು ಕಾವ್ಯಾಳಿಗೆ ಖಡಕ್ಕಾಗಿ ಕ್ಲಾಸ್ ತೆಗೆದುಕೊಂಡಿದ್ರೆ ಸರಿಯಾಗಿತ್ತು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ರು. ಆದರೆ ಏನು ಮಾಡ್ತೀರಾ, ಸುದೀಪ್ ಅವರು ಬ್ಯುಸಿ ಇರೋ ಕಾರಣಾಂತರದಿಂದ ಅವರು ಪಂಚಾಯಿತಿಗೆ ಈ ಬಾರಿ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಇದೇ ಮೊದಲ ಬಾರಿ ಕಿಚ್ಚನ ಪಂಚಾಯಿತಿ ಈ ಸೀಸನ್ನಲ್ಲಿ ಮಿಸ್ ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಪ್ರೇಮ್ ಅವರು ಬಂದು ಹೋಗ್ತಾ ಇದ್ದಾರೆ. ಪ್ರೇಮ್ ಮತ್ತು ಹೀರೋಯಿನ್ ಬಂದು ಹೋಗ್ತಾ ಇರೋದನ್ನು ನೀವು ನೋಡ್ಬೋದು. ಅವರು KD ಸಿನಿಮಾದ ಪ್ರಚಾರಕ್ಕಾಗಿ ಬಂದಿರ್ಬೋದು. ಸೊ ಅಂತಂದರೆ ಇನ್ನೂ KD ಸಿನಿಮಾದ ಡೇಟೇ ಅನೌನ್ಸ್ ಆಗಿಲ್ಲ. ಅಂದರೆ ಈ ಮುಖೇನ ಅವ್ರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಮಾಡೋಣ ಅಂತ ಹೇಳಿ ಇದೊಂದು ರೀತಿಯಾದಂಥ ಥೀಮ್ ಕ್ರಿಯೇಟ್ ಮಾಡಿದ್ದಾರೆ. ನೋಡೋಣ ಹೇಗಿರುತ್ತೆ ಅನ್ನೋದನ್ನ ಎಪಿಸೋಡ್ನಲ್ಲಿ. ಇನ್ನೊಂದು ವಿಚಾರ, ನಾವು ಎಲಿಮಿನೇಷನ್ ಅಂತ ತೆಗೆದುಕೊಂಡ್ರೆ ನೋಡಿ, ಈಗ ಬರೋಬ್ಬರಿ ಬಿಗ್ ಬಾಸ್ ಮನೆಯಲ್ಲಿ 11 ಜನ ಕಂಟೆಸ್ಟೆಂಟ್ಗಳಿದ್ದಾರೆ. ಸೊ ಈಗ ಉಳಿದಿರೋದು 3 ವಾರ. ಈಗ ಕೊನೆಯ ವಾರ ಹೇಗಿರುತ್ತೆ ಅಂತಂದರೆ, ಅವಾಗ ಏನೂ ಆಟ ಇರೋದಿಲ್ಲ, ಏನಿರೋದಿಲ್ಲ. ಫೈನಲ್ ಯಾರೆಲ್ಲ ಇರ್ತಾರಲ್ಲ ಅವರಷ್ಟೇ ಉಳ್ಕೊಂಡಿರ್ತಾರೆ. ಅದರಲ್ಲಿ ಒಂದಿಬ್ಬರು ಮಾತ್ರ ಎಕ್ಸ್ಟ್ರಾ ಇರ್ತಾರೆ, ಅವ್ರನ್ನ ಮಿಡ್ ವೀಕ್ ಕಳಿಸೋ ಸಾಧ್ಯತೆ ಇರುತ್ತಲ್ವ, ಹಾಗೆ. ಸೊ ಈಗ 11 ಜನ ಇದ್ದಾರೆ, ಇವ್ರನ್ನೆಲ್ಲ ಹೆಂಗೆ ಹೊರಗಡೆ ದಬ್ಬೋದೀಗ ಅಂತಂದರೆ, ಇಬ್ಬಿಬ್ರು 3 ಅಂತ ಹೇಳಿ ಎವಿಕ್ಷನ್ ಮಾಡಿ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕೀಗ. ಸೊ ಈ ಸಂದರ್ಭದಲ್ಲಿ ಈಗ ಡಬಲ್ ಎಲಿಮಿನೇಷನ್ ನಡೀತಾ ಇದೆ. ಸೊ ಮನೆ ಮಂದಿ ಎಲ್ಲರೂ ನಾಮಿನೇಟ್ ಆಗಿದ್ರಪ್ಪ. ಆದರೆ ಇಲ್ಲಿ ನೋಡಿ, ಆ ಕಟಕಟೆಯಲ್ಲಿ ನಿಂತ್ಕೊಂಡಿದ್ದು ಸ್ಪಂದನ, ರಾಶಿಕಾ, ಸೂರಜ್ ಮತ್ತು ಧ್ರುವಂತ್ ನಿಂತ್ಕೊಂಡಿದ್ದಾರೆ. ಬಟ್ ಏನಂತಂದರೆ, ರಾಶಿಕಾ, ಸೂರಜ್ ಈ ಸ್ಪಂದನ ಧ್ರುವಂತನ್ನ ಕಂಪೇರ್ ಮಾಡಿದ್ರೆ ತುಂಬ ಅವರು ಬೆಟರ್ ಆಗಿ ಆಟ ಆಡಿದ್ದಾರೆ. ಸೊ ಹೀಗಾಗಿ
ಸ್ಪಂದನ ಧ್ರುವಂತ್ ಅವರು ಎಲಿಮಿನೇಟ್ ಆಗ್ಬೋದು ಈ ಒಂದು ಡಬಲ್ ಎಲಿಮಿನೇಷನಲ್ಲಿ. ಕಾದ್ ನೋಡೋಣ ನಿಮ್ಮ ಪ್ರಕಾರ ಯಾರು ಎವಿಕ್ಟ್ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ. ಇನ್ನು ಕೊನೆಯದಾಗಿ ರಕ್ಷಿತಾ ಶೆಟ್ಟಿ ಈ ಬಾರಿ ಫೈನಲ್ಗೆ ಹೋಗೋ ಸಾಧ್ಯತೆ ಇದೆ. ಯಾಕೆ ಅಂತಂತಂದ್ರೆ ನೋಡಿ, ರಕ್ಷಿತಾ ಶೆಟ್ಟಿ ಆಟ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿರೋ ಕಾರಣಕ್ಕಾಗಿ ಅವರು ಸೇವ್ ಆಗಿದ್ದಾರೆ. ಹಾಗಾಗಿ ಅವರನ್ನ ಈ ಡಬಲ್ ಎಲಿಮಿನೇಷನ್ ಆ ಕಟಕಟೆಯಲ್ಲಿ ಅವರನ್ನ ನಿಲ್ಲಿಸಿಲ್ಲ. ಅವರು ನೋಡ್ತಾ ಇದ್ದಾರೆ ಯಾರು ಎವಿಕ್ಟ್ ಆದ್ರು ಅನ್ನೋದನ್ನ ನೋಡ್ತಾ ಇದ್ದಾರೆ. ಅದನ್ನ ನೀವು ಗಮನಿಸ್ಬೋದು. ಕಾದ್ ನೋಡೋಣ ರಕ್ಷಿತಾ ಶೆಟ್ಟಿ ಯಾವ ರೀತಿ ಸೇವ್ ಆಗಿರ್ತಾರೆ, ಅವ್ರದ್ದೇನು ಕತೆ ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಇನ್ನೊಂದು ಕಡೆಗೆ ಗಿಲ್ಲಿ ನೋಡಿ ಈ ವಾರದ ಕ್ಯಾಪ್ಟನ್ ಆಗ್ಬಿಟ್ಟಿದ್ದಾರೆ ಅವರು. ನೋಡಿ, ಹೊರಗಡೆಯಿಂದ ಬಂದಿರುವಂತಹ ಎಲ್ಲ ಕುಟುಂಬದವರು ಸಹಿತ ಗಿಲ್ಲಿನೇ ಈ ವಾರದ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಗಿಲ್ಲಿನ ಕ್ಯಾಪ್ಟನ್ ಮಾಡಿದ್ದಾರೆ. ನಾವು ಕಾದು ನೋಡಬೇಕಾಗತ್ತೆ. ಈಗ ಮನೆಯವರೆಲ್ಲರೂ ಬಂದ್ಬಿಟ್ಟು ಅವ್ರನ್ನ ಕ್ಯಾಪ್ಟನ್ ಮಾಡಿದಾರಲ್ಲ, ಇದು ಸ್ಟ್ರಾಟರ್ಜಿನ ಅಥವಾ ಅವರನ್ನ ಇವರು ತುಂಬ ಪ್ರೀತಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಂಕೇತಿಕವಾಗಿ ಅವರನ್ನ ಕ್ಯಾಪ್ಟನ್ ಮಾಡಿದ್ದಾರೆ ಅನ್ನೋದಕ್ಕೆ ಕಾದು ನೋಡಬೇಕಾಗತ್ತೆ. ಯಾಕೆ ಈ ಮಾತು ಶ್ವೇತಾ ಅಂತ ಕೇಳಿದ್ರೆ, ನೋಡಿ ಈಗ ಇಷ್ಟು ದಿನ ಯಾರ ಮಾತನ್ನು ಕೂಡ ಗಿಲ್ಲಿ ಕೇಳ್ತಾ ಇರಲಿಲ್ಲ. ಸುಮ್ಮನೆ ತುಂಬ ಪೂಸಿ ಹೊಡಿಬೇಕಾಗಿತ್ತು. ಒಂದು ಕಸ ಉಡ್ಸೋದಕ್ಕೆ ಆಗಿರಲಿ, ಕ್ಲೀನ್ ಮಾಡೋದಕ್ಕೆ ಆಗಲಿ 1ರಿಂದ 10 ಬಾರಿ ಗಿಲ್ಲಿ ಹೇಳಿಸ್ಕೊತಾ ಇದ್ದಿತ್ತು. ತುಂಬ ಇರಿಟೇಟ್ ಮಾಡ್ತಾ ಇದ್ರು ಅವರು. ಅಂದರೆ ಕೆಲಸ ಮಾಡ್ತಾನೆ ಇರಲಿಲ್ಲ, ತುಂಬ ಸೋಮಾರಿ. ಮಾತು ಅಂತ ಕೇಳ್ಬಿಡಿ, ಕಾಮಿಡಿ ಅಂತ ಕೇಳ್ಬಿಡಿ, ಅವರಂಗೆ ಐಜಾಕ್ ಮಾಡೋರೇ ಯಾರಿಲ್ಲ ಮಾತಲ್ಲಿ. ಆದರೆ ಕೆಲಸ ಅಂತ ಬಂದರೆ ಗಿಲ್ಲಿ ಏನು ಮಾಡೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಆ ರೀತಿಯಾಗಿ ಆಟ ಆಡ್ತಿದ್ದಾರೆ ಅವರು. ಹಾಗಾಗಿ ಈಗ ಅವರೇ ಕ್ಯಾಪ್ಟನ್ ಆಗಿಬಿಟ್ಟಿದಾರಲ್ಲ, ಸೊ ಈಗ ಮನೆ ಮಂದಿ ಎಲ್ಲರೂ ಈಗ ಫುಲ್ ಈಗ ನಕ್ರ ಮಾಡ್ತಾರೆ. ಈಗ ಯಾರು ಕೆಲಸ ಮಾಡೋಕ್ಕೂ ಕೂಡ ಇದನ್ನಾಗಂಗಿಲ್ಲ. ಸೊ ಆಗ ಗಿಲ್ಲಿ ಯಾವ ರೀತಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದ್ರಲ್ಲಿ ಗಿಲ್ಲಿ ಹೆಂಗೆ ಈ ವಾರ ಆಟವನ್ನು ಚಾಲೆಂಜಿಂಗಾಗಿ ತೆಗೆದುಕೊಂಡು ಅವರು ಗೆಲ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆ ಈ ವಾರ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಸರ್ಪ್ರೈಸಿಂಗ್ ಆಗಿ ಅವರ ಫ್ಯಾಮ್ಲಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಮತ್ತು ಅವರನ್ನು ಮನೆಗೆ ಕರೆಸಿ ಒಂದು ರೀತಿಯ ಹಬ್ಬದ ವಾತಾವರಣನೇ ಕ್ರಿಯೇಟ್ ಮಾಡಿದರು. ಈಗ ಯಾರು ಬರ್ತಾರೆ, ಯಾವಾಗ ಯಾರು ಬರ್ತಾರೆ ಅನ್ನೋ ರೀತಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ಈ ವಾರದ ಅಭಿಪ್ರಾಯ ಏನು ಅದನ್ನು ಕಾಮೆಂಟ್ ಮಾಡಿ. ಮತ್ತು ಯಾರ್ಯಾರ ಫ್ಯಾಮಿಲಿ ನಿಮಗೆ ಇಷ್ಟ ಆಯಿತು ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ಯಾರು ತುಂಬ ಮೆಚೂರ್ಡ್ ಆಗಿ ಬಿಹೇವ್ ಮಾಡಿದ್ರು ಅದನ್ನು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಕಾವ್ಯಗೆ ಕ್ಲಾಸ್ ಮಿಸ್ ಆಯ್ತಲ್ಲ, ಕಿಚ್ಚನ ಕ್ಲಾಸ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ವೇಳೆ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯನ್ನು ನಡೆಸಿದ್ರೆ ಕಾವ್ಯಳಿಗೆ ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.